ಎರಡನೇದು ಅತಿಯಾದ ಮದ್ಯಪಾನ. ಈ ಮದ್ಯಪಾನದ ಬಗ್ಗೆ ಹಲವಾರು ಅಧ್ಯಯನಗಳಿದೆ. ಮದ್ಯಪಾನ ತುಂಬ ಕಡಿಮೆ ಕ್ವಾಂಟಿಟಿ ತಗೊಂಡ್ರೆ ಏನಾಗಲ್ಲ ಅನ್ನುವ ಒಂದು ಅಧ್ಯಯನ ಇದೆ. ಆದರೆ ವೈದ್ಯರಾಗಿ ನಾವು ಮದ್ಯಪಾನ ಕುಡೀರಿ ಅಂತ ಪ್ರಿಸ್ಕ್ರಿಪ್ಷನ್ ಕೊಡೋಕ್ಕಾಗೋದಿಲ್ಲ ನಾವು. ಯಾಕೆಂದರೆ ಜನ ಏನು ಮಾಡ್ತಾರೆ, ಮದ್ಯಪಾನ ಸ್ವಲ್ಪ ಮಾಡ್ಬೋದು ಅನ್ನೋದನ್ನ ಜ್ಞಾಪಕ ಇಟ್ಕೋತಾರೆ. ಅದು ಮದ್ಯಪಾನ ಜ್ಞಾಪಕ ಇಟ್ಕೋತಾರೆ ಹೊರತು ಆ ಕಡಿಮೆ ಅನ್ನೋದನ್ನ ಜ್ಞಾಪಕ ಇಟ್ಕೊಳ್ಳಲ್ಲ. ಸೊ ಅದರಿಂದ ಮದ್ಯಪಾನ ಆರೋಗ್ಯಕ್ಕೆ ಹಾನಿಕರ. ಮದ್ಯಪಾನ ಮಾಡಿದರೆ ಹೃದಯದ ಬಡಿತ ಜಾಸ್ತಿ ಆಗುತ್ತೆ, ಬ್ಲಡ್ ಪ್ರೆಷರ್ ಜಾಸ್ತಿ ಆಗುತ್ತೆ, ಅದರಿಂದ ಹೃದಯಾಘಾತನೂ ಜಾಸ್ತಿ ಆಗುತ್ತೆ. ಇನ್ನು ಕೆಲವರು ಹೇಳ್ತಾರೆ, ಇಲ್ಲ ಸರ್ ಯಾವುದೋ ಅಪರೂಪಕ್ಕೆ ನಾವು ತಗೊಳ್ಳೋದು ಅಂತ. ಆದರೆ ಅವರ ಹೆಂಡ್ತಿ ಹೇಳೋದು, ಸರ್ ದಿವಸನೂ ಅಪರೂಪನೇ ಇವ್ರಿಗೆ ಅಂತ ಹೇಳ್ತಾರೆ ಅವರು. ಸೊ ಅದರಿಂದ ಇದು ಮದ್ಯಪಾನ ಒಳ್ಳೆಯದಲ್ಲ. ಸಕ್ಕರೆ ಕಾಯಿಲೆ, ಇವತ್ತು ಸಕ್ಕರೆ ಕಾಯಿಲೆ ಬಹಳ ಪ್ರಮುಖವಾದಂಥ ಕಾರಣ. ನಮ್ಮ ಭಾರತ ದೇಶದಲ್ಲಿ 13 ಕೋಟಿ ಜನರಿಗೆ ಇವತ್ತು ಸಕ್ಕರೆ ಕಾಯಿಲೆ ಇದೆ. 13 ಕೋಟಿ ಜನರಿಗೆ ಸಕ್ಕರೆ ಕಾಯಿಲೆ ಇದೆ. ನಂತರ ಸುಮಾರು ಇನ್ನು 10 ಕೋಟಿ ಜನ ಸಕ್ಕರೆ ಕಾಯಿಲೆ ಬಾಗಿಲಿಗೆ ಬಂದು ನಿಂತಿದ್ದಾರೆ. ಸಕ್ಕರೆ ಅಂದರೆ ಅದನ್ನ ಪ್ರೀ ಡಯಾಬಿಟೀಸ್ ಅಂತನಾರು ಹೇಳ್ಬೋದು ನಾವು, ಅಥವಾ ಬಾರ್ಡರ್ ಲೈನ್ ಡಯಾಬಿಟೀಸ್ ಅಂತನಾರು ಹೇಳ್ಬೋದು. ಆದರೆ ನಿಮಗೆ ಬಾರ್ಡರ್ ಲೈನ್ ಡಯಾಬಿಟೀಸ್ ಅವ್ರಿಗೂ ಅಷ್ಟೇ ದುಷ್ಪರಿಣಾಮ ಇರುತ್ತೆ. ಮಾಮೂಲಿ ಸಕ್ಕರೆ ಕಾಯಿಲೆ ಇದ್ದವ್ರಿಗೆ ಏನು ದುಷ್ಪರಿಣಾಮ ಇರುತ್ತೋ, ಬಾರ್ಡರ್ ಲೈನ್ ಡಯಾಬಿಟೀಸ್ ಇದ್ದವ್ರಿಗೂ ಕೂಡ ಇದು ಜಾಸ್ತಿ ಆಗುತ್ತೆ. ನಂತರ ಇನ್ನೂ ಮುಖ್ಯವಾದಂಥ ಕಾರಣಗಳು ಕೊಲೆಸ್ಟ್ರಾಲ್. ಶರೀರದ ತೂಕಕ್ಕೂ ಕೊಲೆಸ್ಟ್ರಾಲ್ಗೂ ಯಾವುದೇ ಸಂಬಂಧ ಇಲ್ಲ. ಕೆಲವರು ಸಣ್ಣಕ್ಕಿರ್ಬೋದು, ಕೆಲವರು ತೂಕ ಕಡಿಮೆ ಇರ್ಬೋದು, ಆದರೆ ಕೊಲೆಸ್ಟ್ರಾಲ್ ಅವ್ರಿಗೆ ಜಾಸ್ತಿ ಇರ್ಬೋದು. ಅದರಿಂದ ಇವತ್ತು 70% ಕೊಲೆಸ್ಟ್ರಾಲು ಶರೀರದಲ್ಲೇ ಸ್ವಾಭಾವಿಕವಾಗಿ ಉತ್ಪಾದನೆ ಆಗುತ್ತೆ. ಇನ್ನು 30% ಕೊಲೆಸ್ಟ್ರಾಲ್ ಮಾತ್ರ ನಾವು ತಿನ್ನುವ ಆಹಾರದಲ್ಲಿ ಇವತ್ತು ಅದು ಜಾಸ್ತಿ ಆಗುತ್ತೆ. ಅದರಿಂದ ಕೊಲೆಸ್ಟ್ರಾಲ್ ಬಗ್ಗೆ ಏನೇನೋ ತಪ್ಪು ಮಾಹಿತಿ ನಾವು ವಾಟ್ಸಪ್ ಮೀಡಿಯಾದಲ್ಲಿ ನೋಡ್ತೇವೆ. ಇವತ್ತು ಈ ಜನಸಾಮಾನ್ಯರ ನಿದ್ದೆ ಕೆಡಿಸಿರೋದು, ಜನಸಾಮಾನ್ಯರ ಆರೋಗ್ಯ ಕೆಡಿಸಿರೋದು, ಜನಸಾಮಾನ್ಯರ ಇವತ್ತು ನೆಮ್ಮದಿಯನ್ನು ಕೆಡಿಸಿರೋದು, ಸಮಾಜದ ಆರೋಗ್ಯವನ್ನು ಕೆಡಿಸಿರೋದು ಯಾವುದಪ್ಪ ಅಂದರೆ ಈ ವಾಟ್ಸಪ್ ಯೂನಿವರ್ಸಿಟಿ ಅಂತಲೇ ಹೇಳಬೇಕು. ಹಲವಾರು ತಪ್ಪು ಸಂದೇಶಗಳನ್ನು ಹೇಳುತ್ತೆ ನೋಡಿ. ಈಗ ತಾನೇ ಬಂದಂಥ ಸುದ್ದಿ, ಅಮೇರಿಕನ್ ಹಾರ್ಟ್ ಅಸೋಸಿಯೇಷನ್ನಿಂದ ಅಂದ್ಬಿಟ್ಟು ಹೇಳಿ ಎಷ್ಟು ಬೇಕಾದರೂ ತಿನ್ಬೋದು, ಏನು ಬೇಕಾದ್ರೂ ತಿನ್ಬೋದು, ಈ ರೀತಿ ಸುಳ್ಳು ಸುದ್ದಿ. ಕೊಲೆಸ್ಟ್ರಾಲ್ಗೂ ನಮ್ಮ ಶರೀರದ ತೂಕಕ್ಕೂ ಸಂಬಂಧ ಇಲ್ಲ. ನಮ್ಮ ಪ್ರತಿ 250 ಜನರಲ್ಲಿ ಒಬ್ಬರಿಗೆ ಹೈ ಕೊಲೆಸ್ಟ್ರಾಲು ಬೈ ಬರ್ತೆ ಬಂದಿರುತ್ತೆ, ಹುಟ್ಟಿನಿಂದೇ ಬಂದಿರುತ್ತೆ ಕೆಲವರಿಗೆ, ಜೆನೆಟಿಕ್ಸ್ ಚೇಂಜಸ್ಸಿಂದ. ನಂತರ ಇನ್ನು ಕಾರಣಗಳನ್ನು ಮುಂದುವರಿಸುತ್ತಾ ನಮ್ಮ ಮನೋಭಾವ ಬಹಳ ಮುಖ್ಯ. ಅದನ್ನ ನಾವು ಇಂಗ್ಲೀಷಲ್ಲಿ ಟೈಪ್ ಎ ಪರ್ಸನಾಲಿಟಿ ಅಂತ ಹೇಳ್ತೇವೆ. ಇವತ್ತು ಟೈಪ್ ಎ ಪರ್ಸನಾಲಿಟಿ ಅಂದರೆ ಏನಪ್ಪ ಅಂದರೆ ಸಿಕ್ಕಿದವ್ರ ಮೇಲೆ ರೇಗಾಡೋದು, ಬಹಳ ನಕಾರಾತ್ಮಕ ಭಾವನೆ, ಒಳ್ಳೆ ಕೆಲಸ ಮಾಡಿದವ್ರನ್ನ ಟೀಕೆ ಮಾಡೋಂಥದ್ದು, ನಂತರ ನಾನು ಹೇಳ್ದಾಗೆ ಮಾಡಬೇಕು ಅಂತ, ಅವ್ರು ಹೇಳಿದ್ಕಿಂತ ಚೆನ್ನಾಗಿ ಮಾಡಿದರೆ ಅವ್ರಿಗೆ ಬೈಯೋದು. ಅದರಿಂದ ಇದು ಬಹಳ ಒತ್ತಡ. ಇದನ್ನು ನಾವು ಟೈಪ್ ಎ ಪರ್ಸನಾಲಿಟಿ ಮನೋಭಾವ ಅಂತೀವಿ. ಅವರಿಂದ ಏನಾಗುತ್ತೆ, ಅವರಿಗೆ ಅನುಮಾನ ಜಾಸ್ತಿ ಇರುತ್ತೆ, ಅಹಂಕಾರ ಜಾಸ್ತಿ ಇರುತ್ತೆ, ಅಸೂಯೆ ಜಾಸ್ತಿ ಇರುತ್ತೆ.